ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಜೆ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ತಾರ್ ಪಾಯಿಂಟು. ಅಕ್ಕಪಕ್ಕ ನಿಮಗೆ ಒಳ್ಳೆ ಲೊಕೇಶನ್ ಇದೆ, ಮುಂದ್ಗಡೆ ತಾರ್ ರೋಡ್ ಇದೆ, ಒಳ್ಳೆ ಲ್ಯಾಂಡ್ ಇದೆ ಸ್ನೇಹಿತರೆ. ನೋಡಿ, ಮಣ್ಣು ಮಾತ್ರ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಜಾಗ ಮಾತ್ರ ನಾವು ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದೇನಪ್ಪ ತಾರೋಡ್ ಅಪ್ರೋಚ್ಮೆಂಟು ಹಿಂಗೆ ಹೇಳ್ತಾರೆ. ನಿಮಗೆ ಲ್ಯಾಂಡ್ ಕೂಡ ಸುಪೀರಿಯರ್ ಆಗಿದೆ, ತಾರೋಡ್ಗೆ ಇದೆ. ಪರ್ ಎಕರ್ ಬಂದು ಇವರು 24 ಲ್ಯಾಕ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 24 ಲಕ್ಷ ತಾರೋಡ್ ಪಾಯಿಂಟ್ ಸ್ನೇಹಿತರೆ. ಇದರಲ್ಲಿ ನಿಮಗೆ ಅಲ್ಲಲ್ಲಿ ಸ್ವಲ್ಪ ಮಧ್ಯ ಮೇಲ್ಪದರದ ಕಲ್ಲುಗಳು ಕಂಡು ಬರ್ತವೆ. ತಾವು ನೋಡ್ಬೋದು, ಆರಾಮಾಗಿ ಮೇಲ್ಪದರದ ಕಲ್ಲು ಕಂಡು ಬರುತ್ತೆ. ಇದನ್ನೆಲ್ಲ ಆರಾಮಾಗಿ ನಾವು ಒಂದು ದಿನ JCB ಬಿಟ್ಟರೆ ಈ ಸಣ್ಣ ಪುಟ್ಟ ಕಲ್ಲುಗಳೆಲ್ಲ ಎತ್ತಕ್ಬೋದು. ತೆಗೆದು ಆರಾಮಾಗಿ ಅದನ್ನು ನಾವು ಇಲ್ಲಿ ಮನೆ ಕಟ್ಟಿದಾಗ ಇದೇ ಕಲ್ಲುಗಳನ್ನ ನಾವು ಯೂಸ್ ಮಾಡ್ಕೋಬೋದು. ಅಡಿಪಾಯಿಗೋಸ್ಕರ ಈ ಕಲ್ಲುಗಳನ್ನ ಯೂಸ್ ಮಾಡ್ಬೋದು. ಕೆಲವರು ಮನೆ ಡೆಕೋರೇಷನ್ಗೆ ಇಟ್ಕೋತಾರೆ, ಕೆಲವರು ಆರಾಮಾಗಿ ನಮ್ಮ ಜಮೀನು ಬಾರ್ಡ್ರ್ ಲೈನ್ಗೆ ಯೂಸ್ ಮಾಡ್ಕೋತಾರೆ. ನಮಗೆ ತೆಗೆದಾಕೋ ಈ ಕಲ್ಲುಗಳಿಂದ ಕೂಡ ನಮಗೆ ಉಪಯೋಗ ಇದೆ ಸ್ನೇಹಿತರೆ. ಜಾಗ ಕೂಡ ಅಷ್ಟೇ ನೋಡಿ, ಒಂದು ಮಟ್ಟಕ್ಕಿದೆ ಜಾಗ, ಅಷ್ಟು ಮೋಸ ಏನಿಲ್ಲ. ಒಂದು ಮಟ್ಟಕ್ಕಿದೆ, ಅಲ್ಲಲ್ಲಿ ಕಲ್ಲಿದೆ ಅಂತ ನಾನೇ ಹೇಳಿದ್ದೀನಿ. ಮೇಲ್ಪದರದ ಕಲ್ಲು ಆರಾಮಾಗಿ ಎತ್ತಕ್ಬೋದು. ಒಂದಿನ JCB ವರ್ಕು, ಅದು ಬಿಟ್ಟರೆ ಈ ಲ್ಯಾಂಡ್ಲಿ ಇನ್ನೇನು ವರ್ಕ್ ಇಲ್ಲ. ತಾರ್ ರೋಡ್ಗೂ ಕೂಡ ಲ್ಯಾಂಡ್ ಬಿಡ್ತು ಲೆಂತ್ ಇದೆ, ಉದ್ದವಾಗಿದೆ. ಜಾಗ ಕೂಡ ತುಂಬ ಚೆನ್ನಾಗಿದೆ. ಮುಂದ್ಗಡೆ ನೋಡಲಿಕ್ಕೆ ಒಳ್ಳೆ ಲೊಕೇಶನ್ ಮಾತ್ರ ಸೂಪರಾಗಿದೆ. ಕಟ್ಟಿದ್ರೆ ಈ ಥರ ಜಾಗದಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೋಬೇಕು, ಒಂದು ಬೋರ್ ಹಾಕಬೇಕು, ಫೆನ್ಸಿಂಗ್ ಹಾಕೊಂಡು ಆರಾಮಾಗಿ ನಾವು ಜೀವನ ಮಾಡ್ಬೇಕು ಸ್ನೇಹಿತರೆ. ಮಾಡ್ರೆ ಒಳ್ಳೆ ತೋಟ. ಇದೇ ವಿಷಯ ಓಪನಾಗಿ ಹೇಳೋದ್ರಿಂದ ನಮಗೆ ಬೇಜಾರಿಲ್ಲ. ಯಾಕೆ ಅಂತಂದರೆ ಇದು ಹೇಳಿದ್ದೀನಿ, ಸಣ್ಣ ಪುಟ್ಟ ಕಲ್ಲುಗಳು ಬರ್ತವೆ, ಎತ್ತಾಕೋಬೇಕು ಅಂತ. ಇನ್ನೊಂದು ಏನಂತಾರೆ ಸ್ನೇಹಿತರೆ, ವಾಸ್ತು ಕೇಳೋರಿಗೆ ಇದು ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ. ಆದರೆ ವ್ಯವಸಾಯಕ್ಕೆ ಟಾಪ್ 1 ಭೂಮಿ. ವಾಸ್ತು ಕೇಳಿ ವ್ಯವಸಾಯ ಮಾಡ್ತೀನಿ ಅನ್ನೋರಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರವ್ರ ಅಭಿಪ್ರಾಯ ಒಂದೊಂದು ಥರ. ಲ್ಯಾಂಡ್ ಸ್ಕ್ವಯರ್ ಆಗಿರಬೇಕು, ಇದಾಗಿ ಇರಬೇಕು ಅನ್ನೋರಿಗೆ ಅವ್ರವ್ರ ಅಭಿಪ್ರಾಯ. ಲ್ಯಾಂಡ್ ಅದು ಸ್ಕ್ವಯರ್ ಆಗಂತೂ ಇಲ್ಲ. ಆದರೆ ಲ್ಯಾಂಡ್ ಮಾತ್ರ ಸೂಪರಾಗಿದೆ, ಒಳ್ಳೆ ನೀರಾವರಿ. ಜಾಗ ಕೂಡ ಸಾಲಿಡ್ ಆಗಿದೆ, ತಾರ್ ರೋಡ್ ಬಿಡ್ ಚೆನ್ನಾಗಿದೆ, ಹಿಂದ್ಗಡೆ ಲೆಂತ್ ಚೆನ್ನಾಗಿದೆ. ಈ ಥರ ಜಾಗದಲ್ಲಿ ಆರಾಮಾಗಿ ನಾವು ಅಡಿಕೆ ತೆಂಗು ತೋಟ ಮಾಡ್ರೋ ಮಾತ್ರ ಟಾಪ್ 1. ತಾರ್ ರೋಡ್ಗೆ ಇರೋದ್ರಿಂದ ಬಸ್ ರೂಟ್ ಅದು ಅಲ್ಲದೆ ನಿಮಗೆ ಈ ಕಡೆಗೂ ಕೂಡ ಬಸ್ಸು ಬರುತ್ತೆ ಸ್ನೇಹಿತರೆ. ಕಡಿಮೆ ಆದರೂ ಬಸ್ ಅಂತೂ 100% ಶ್ಯೂರ್ ಬಂದೇ ಬರ್ತದೆ ಈ ಲೈನ್ಗೆಲ್ಲ ಬಸ್ಸು. ಅದರಿಂದ ನಮಗೆ ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು. ಇದ್ರ ಅಕ್ಕಪಕ್ಕ ಎಲ್ಲ ನಿಮಗೆ ತೋಟಗಳು ಮಾಡ್ಕೊಂಡಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ ಇದೆ. ಇವರು ರನ್ನಿಂಗ್ ಕಲ್ಟಿವೇಷನ್ ಬಿಟ್ಬಿಟ್ಟಿದ್ದಾರೆ. ಈಸ್ಟಿಗೆ ರೋಡ್ ಇದೆ, ವೆಸ್ಟ್ಗೆ ಲ್ಯಾಂಡ್ ಇದೆ ಸ್ನೇಹಿತರೆ. ಈಸ್ಟ್ಗೆ ಬೆಟ್ಟ ಗುಡ್ಡಗಳು ಕಾಣ್ತವೆ. ಇಲ್ಲಿಂದ ಆರಾಮಾಗಿ ಪ್ರಕೃತಿನ ನೋಡಿ ಆನಂದ ಪಡೋಂಥವ್ರಿಗೆ ಒಳ್ಳೆ ಜಾಗ. ಇವತ್ತು ಏನೇ ಆಗಲಿ ಈ ರೇಟ್ಗಂತೂ ಹೇಳ್ತೀನಿ, 24 ಲಕ್ಷಕ್ಕೆ ಎಲ್ಲೂ ಕೂಡ ಇಲ್ಲ. ಫಾರೆಸ್ಟ್ ಹತ್ರಕ್ಕೆ ಹೋದರೂ ಇವತ್ತು ನಿಮಗೆ 25-30 ಲಕ್ಷ ಸ್ನೇಹಿತರೆ. ಆಮೇಲೆ ತಾರ್ ರೋಡ್ ಪಾಯಿಂಟಲ್ಲಿ ನಿಮಗೆ 30, 35, 40 ಬಾಯಿಗೆ ಬಂದು ರೈಟ್ ಹೇಳ್ತಾರೆ. ಇದು ನಮಗೆ $1 ಕಡಿಮೆಗೆ ಸಿಗ್ತಾ ಇದೆ. 24 ಕೇಳಿದ್ದಾರೆ. ನೇರ ಓನರ್ ಹತ್ರ ಕೂತ್ಕೊಳ್ಳೋಣ, ಮಾತಾಡೋಣ. ಸಾಧ್ಯ ಆದರೆ ಎಷ್ಟು ಡೌನ್ ಮಾಡ್ಬೋದು ಅಷ್ಟು ಡೌನ್ ಮಾಡ್ಕೊಳ್ಳೋಣ. ಊರೇನು ಜಾಸ್ತಿ ಬಿಡೋಣ ಅಂತ ಹೇಳಿದ್ದಾರೆ. ಆದರೂ ಕೂಡ ನೇರ
ಮಾತಾಡೋಣ. ಜನರಲ್ ಪ್ರಾಪರ್ಟಿ ಮನೆ ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟರ್ ಇದೆ ಸ್ನೇಹಿತರೆ. ಬೆಂಗಳೂರಿಗೆ 150 ಇದೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ವಿಲೇಜಿಂದ ಇನ್ನೊಂದು ವಿಲೇಜ್ಗೆ ಹೋಗುವಂತಹ ಒಂದು ಮೈನ್ ರೋಡ್ ಇದು. ಸುಮ್ಮನೆ ಯಾವುದೋ ಒಂದು ರೋಡು ಅಂತಲ್ಲ, ಮೈನ್ ರೋಡು. ವಿಲೇಜ್ ಟು ವಿಲೇಜ್ಗೆ ಹೋಗೋದ್ರಿಂದ ತುಂಬ ಚೆನ್ನಾಗಿದೆ. ಮಾತ್ರ ತಾವೇ ನೋಡಿರಿ ರೋಡು ಹೆಂಗಿದೆ ಏನು ಅಂತ, ಆಯಿತಾ. ಪ್ರತಿಯೊಂದು ಕೂಡ ಅಷ್ಟು ಶಿಸ್ತುಬದ್ಧವಾಗಿದೆ ಸ್ನೇಹಿತರೆ. ನೀವು ಅಡಿಕೆ ಹಾಕಿ, ತೆಂಗು ಹಾಕಿ, ಬಾಳೆ ಹಾಕಿ, ಸಪೋಟ ಹಾಕಿ, ಹಣ್ಣಿನ ಗಿಡಗಳು ಯಾವುದೇ ಹಾಕಿದ್ರು ಸೂಪರಾಗಿದೆ. ಸಾವಯವ ಕೃಷಿ ಮಾಡಲಿಕ್ಕೆ ಒಳ್ಳೆ ಜಾಗ, ಒಳ್ಳೆ ಭೂಮಿ ಸ್ನೇಹಿತರೆ. ಈ ಥರ ಭೂಮಿಗಳನ್ನ ನಾವು ಸಾಮಾನ್ಯವಾಗಿ ಬಿಟ್ಟರೆ ಮತ್ತೆ ಪಡ್ಕೊಳಕ್ಕಂತೂ ಆಗೋಲ್ಲ. ಅವ್ರು ಹೇಳಿರೋ ರೈಟು ಕೂಡ ತುಂಬ ಸಸ್ತವಾಗಿದೆ ರೈಟ್ ಮಾತ್ರ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಇನ್ನು 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಕಡಿಮೆ ರೇಟ್ಗೆ ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ನಿಮ್ಮಿಂದ ಒಂದು ಅನುಕೂಲ ಆಗುತ್ತೆ. ಜಾಗ ಮಾತ್ರ ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ರೋಡ್ ಬಿಡ್ತು ಕೂಡ ಅಷ್ಟೇ ತುಂಬ ಸಾಲಿಡಾಗಿದೆ. ರೋಡ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ವಿಲೇಜಿಗೆ ಕೂಡ ತುಂಬ ನಿಯರ್ ಆಗಿದೆ. ನಿಮಗೆ ನಾವು ಯಾವುದೇ ಲ್ಯಾಂಡ್ ಮೇಲೆ ಹೋಗುವಂಥ ಪ್ರಮೇಯ ಇಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.